ಈ ಮದುವೆ ಜೀವನ ಸಾಕಾಯ್ತು, ನನಗೆ ಡಿವೋರ್ಸ್ ಕೊಡಿ, ಅಥವಾ ನನ್ನ ಹೆಂಡತಿ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ, ನನ್ನ ಗಂಡನ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ, ಸಾಕಾಯ್ತು ನಮಗೆ ಡಿವೋರ್ಸ್ ಕೊಡಿ, ಈ ರೀತಿ ಕೇಳಬಹುದಾ? ರೀಸೆಂಟ್ ಆಗಿ ಕರ್ನಾಟಕ ಹೈಕೋರ್ಟ್ ನ ಡಿವಿಷನ್ ಬೆಂಚ್ ಒಂದು ತುಂಬಾ ಒಳ್ಳೆ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದೆ ಇದೇ ಗ್ರೌಂಡ್ ಮೇಲೆ. ದಟ್ ನಮ್ಮ ಹಿಂದೂ ಮ್ಯಾರೇಜ್ ಅಂತ ಹೇಳುವಾಗ ಇದೊಂದು ಸೇಕ್ರಮೆಂಟಲ್ ರಿಲೇಶನ್ಶಿಪ್ ಆಗಿರುತ್ತೆ, ಒಂದು ಕಮರ್ಷಿಯಲ್ ಕಾಂಟ್ರಾಕ್ಟ್ ಅಲ್ಲ. ದಟ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಥವಾ ನನಗೆ ಇನ್ನು ಮುಂದೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಡಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಮ್ದೊಂದು ಲೈಫ್ ಟೈಮ್ ಕಮಿಟ್ಮೆಂಟ್ ಆಗಿರುತ್ತೆ. ಈ ಕೇಸಲ್ಲಿ ಒಬ್ಬ ಹಸ್ಬೆಂಡ್ ತನ್ನ 21 ವರ್ಷದ ಮದುವೆ ಸಂಬಂಧನ ಡಿಸಾಲ್ವ್ ಮಾಡಬೇಕು, ನನಗೆ ಡಿವೋರ್ಸ್ ಬೇಕು, ಅವರು ಹೆಂಡತಿನ ಆಲ್ರೆಡಿ ಬಿಟ್ಟಾಗಿದೆ ಬಿಕಾಸ್ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಈಗ ಹೈಕೋರ್ಟ್ಗೆ ಬಂದಿದೆ ಈ ಕೇಸ್. ಅಂಡ್ ಈ ಕೇಸಲ್ಲಿ ಕೋರ್ಟ್ ಹೇಳುತ್ತೆ ದಟ್ ಫಸ್ಟ್ ಥಿಂಗ್ ಇದೊಂದು ಗ್ರೌಂಡ್ ಅಲ್ಲ ಡಿವೋರ್ಸ್ ತಗೊಳ್ಳೋದಕ್ಕೆ. ಸೆಕೆಂಡ್ ಥಿಂಗ್, ಸೆಕ್ಷನ್ 23 ಆಫ್ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ನೀವಾಗಿ ತಪ್ಪು ಮಾಡಿ ನಿಮ್ಮ ಹೆಂಡತಿನ ಬಿಟ್ಟು ಈಗ ನೀವು ಕೋರ್ಟ್ಗೆ ಬಂದು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗೆ ಬಿಟ್ಟಿದ್ದೀನಿ, ಸೊ ನನಗೆ ಡಿವೋರ್ಸ್ ಕೊಡಿ ಅಂತ ಹೇಳಿದ್ರೆ ತಪ್ಪು ನಿಮ್ಮ ಕಡೆ ಇದ್ದು ನೀವು ಡಿವೋರ್ಸ್ನ ಸೀಕ್ ಮಾಡೋದು ನಾವು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅನ್ಜಸ್ಟ್ ಬೆನಿಫಿಟ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಈ ಡಿವೋರ್ಸ್ ಡಿಗ್ರಿನ ಡಿಸ್ಮಿಸ್ ಮಾಡ್ತಾರೆ. ಇದೇ ರೀತಿ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವು ನಮ್ಮ ಬುಕ್ ಅನ್ನ ಓದಬಹುದು.